ಈ ವ್ಯಕ್ತಿ ದಿನಕ್ಕೆ 7 ರಿಂದ 8 ಲೀಟರ್ ವೇಸ್ಟ್ ಆಯಿಲ್ ಇಂಜಿನ್ ಆಯಿಲ್ ನ ಕುಡಿತಾರಂತೆ. ಗಾಡಿಗೆ ಹಾಕೋ ಆಯಿಲ್ ಇವ್ರ ಬಾಡಿಗೂ ಬೇಕಂತೆ. ಇವರು ಒಂದಲ್ಲ ಎರಡಲ್ಲ ಬರೋಬ್ಬರಿ 33 ವರ್ಷದಿಂದ ಈ ಇಂಜಿನ್ ಆಯಿಲ್ ನ ಕುಡಿತಾ ಬರ್ತಾ ಇದಾರೆ. 17 ವರ್ಷದ ಹುಡುಗ ಆಗಿದ್ದಾಗ ಇದನ್ನ ಇವರು ಸಾಯಕ್ಕೆ ಅಂತ ಕುಡಿದ್ರು. ಆದ್ರೆ ಇವತ್ತು ಅದೇ ವೇಸ್ಟ್ ಆಯಿಲ್ ಇವ್ರ ದೇಹಕ್ಕೆ ಶಕ್ತಿ ಆಗಿದೆ. ಒಬ್ಬ ವ್ಯಕ್ತಿ ವೇಸ್ಟ್ ಆಯಿಲ್ ನ ಕುಡಿಯಕ್ಕೆ ಹೆಂಗ್ ಸಾಧ್ಯ ಅಂತ ಆಶ್ಚರ್ಯ ಆಗಿ ಚಾಟ್ ಜಿಪಿಟಿಗೆ ಹೋಗಿ ಕ್ಯಾನ್ ಹ್ಯೂಮನ್ ಡ್ರಿಂಕ್ ಇಂಜಿನ್ ಆಯಿಲ್ ಅಂತ ಸರ್ಚ್ ಮಾಡಿದ್ರೆ ಲಂಗ್ಸ್, ಲಿವರ್, ಕಿಡ್ನೀಸ್, ನರ್ವಸ್ ಸಿಸ್ಟಮ್ ನ ಡ್ಯಾಮೇಜ್ ಮಾಡುತ್ತೆ. ಮತ್ತೆ ಇನ್ನು ಜಾಸ್ತಿ ಕುಡಿದ್ರೆ ಕೋಮಾಗ್ ಹೋಗ್ಬೋದು, ಇಲ್ಲ ಸಾಯ್ಲೂಬಹುದು ಅಂತ ಇದೆ. ಆದ್ರೆ ಈ ವ್ಯಕ್ತಿ ವಿಷಯದಲ್ಲಿ ಮೆಡಿಕಲ್ ಸೈನ್ಸ್ ನ ಲೆಕ್ಕಾಚಾರನೇ ಉಲ್ಟಾ ಪಲ್ಟಾ ಮಾಡಿದೆ. 33 ವರ್ಷದಿಂದ ಡೇಂಜರಸ್ ಆಗಿರೋ ಈ ವೇಸ್ಟ್ ಆಯಿಲ್ ನ ಕುಡಿತಾ ಬಂದ್ರು ಆರೋಗ್ಯವಾಗಿ ಫಿಟ್ ಅಂಡ್ ಫೈನ್ ಆಗಿ ಆಕ್ಟಿವ್ ಆಗಿ ಈ ಮನುಷ್ಯ ಇದ್ದಾರೆ. ಆ ಡೇಂಜರಸ್ ವೇಸ್ಟ್ ಆಯಿಲ್ ಜೊತೆಗೆ ಅವ್ರು ಕುಡಿಯೋದು ಟೀ ಮಾತ್ರ, ಊಟ ತಿಂಡಿ ಎಲ್ಲ ಮುಟ್ಟೋದೇ ಇಲ್ಲ. ನಮ್ಮ ಅವಲಕ್ಕಿ ಪವಲಕ್ಕಿ ಕಡೆಯಿಂದ ನಿಮ್ಗೆಲ್ಲರಿಗೂ ಒಂದು ರಿಕ್ವೆಸ್ಟ್, ಈ ವ್ಯಕ್ತಿ ನಿಮ್ಮ ಕಣ್ಣಿಗೆ ಕಾಣಿಸಿದ್ರೆ ಅವ್ರು ಕೇಳುವಂತ ಒಂದು ಸಣ್ಣ ಹೆಲ್ಪ್ ಮಾಡ್ಕೊಡಿ. ಒಂದು ಟೀ ಕೇಳಬಹುದು, ಇಲ್ಲ ಇರ್ಮುಡಿ ಚೀಲಕ್ಕೆ ಹೂನಾರ ಕೇಳಬಹುದು, ಅದನ್ನ ತಗೊಡಿ ಪ್ಲೀಸ್. ಇವರ ಬಾಡಿಗೆ ಅನ್ನ ಅಂತ ಸೇರೋದೇ ಇಲ್ಲ, ಬರೀ ಆಯಿಲ್ ಕೊಟ್ರೆ ಸಾಕು ಹುಡ್ಕೋತೀನಿ ಅಂತಾರೆ. ಇನ್ನೊಂದು ಗಾಬರಿ ಆಗೋ ವಿಷಯ ಏನಂದ್ರೆ ಇಷ್ಟು ವರ್ಷದಲ್ಲಿ ಇವರು ಡಾಕ್ಟರ್ ಹತ್ರನೇ ಹೋಗಿಲ್ವಂತೆ. ಇದೆಲ್ಲ ಹೇಗ್ ಸಾಧ್ಯ ಅಂತ ಕೇಳಿದ್ರೆ ನಾನು ನಂಬಿರೋ ಅಯ್ಯಪ್ಪನ್ ಪವಾಡ, ಅವಂದೇ ಶಕ್ತಿ ಅಂತ ಹೇಳ್ತಾರೆ. ಇವ್ರ ಹೆಸರು ಕುಮಾರ್ ಅಂತ, ಜನಗಳು ಆಯಿಲ್ ಕುಮಾರ್ ಅಂತಾನೆ ಕರೀತಾರೆ. ಮೂಲತಃ ಇವರು ಶಿವಮೊಗ್ಗದವರು. ಇವರು ಯಾಕೆ ಆ ಇಂಜಿನ್ ಆಯಿಲ್ ಕುಡಿಯಕ್ಕೆ ಸ್ಟಾರ್ಟ್ ಮಾಡಿದ್ರು, ಯಾವಾಗಿಂದ ಸ್ಟಾರ್ಟ್ ಮಾಡಿದ್ರು, ಅನ್ನ ತಿಂದ್ರೆ ಏನಾಗುತ್ತೆ, ಇವರು ನಿಜವಾಗ್ಲೂ ಡಾಕ್ಟರ್ ಹತ್ರ ಹೋಗಿಲ್ವಾ ಅನ್ನೋದ್ರ ಬಗ್ಗೆ ಒಂದು ಕಂಪ್ಲೀಟ್ ಇನ್ಫಾರ್ಮೇಶನ್ ನಮ್ಮ ಮಿಸ್ಟರ್ ಅವಲಕ್ಕಿ ಪವಲಕ್ಕಿ ಯೂಟ್ಯೂಬ್ ಚಾನಲ್ ಇದೆ. ಒಂದ್ಸಲ ಹೋಗಿ ಅಲ್ಲಿಗೆ ನೋಡಿ ಅಂತ ಹೇಳ್ತಾ, ಹಾಗೆ ನಮ್ಮ ಪೇಜ್ ನ ಫಾಲೋ ಮಾಡಿ, ಯೂಟ್ಯೂಬ್ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ಬಿಡಿ ಪ್ಲೀಸ್.